ರಾಜ್ಯ ಕಾಂಗ್ರೆಸ್ನಲ್ಲಿನ ಕ್ಷಿಪ್ರ ಕ್ರಾಂತಿಯ ವಿಚಾರ ಹಾಗೂ ವಸತಿ ಇಲಾಖೆಯ ಭ್ರಷ್ಟಾಚಾರದ ಕುರಿತು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಯಚೂರಿನ ಜಿಲ್ಲೆಯ ಸಿಂಧನೂರಿನಲ್ಲಿ ಮಾತನಾಡಿದಂತ ಅವರು ವಸತಿ ಇಲಾಖೆಯ ಗೋಲ್ಮಾಲ್ ವಿಚಾರಕ್ಕೆ ಎಲ್ಲಾ ಜಿಲ್ಲಾಧ್ಯಕ್ಷರಿಗೂ ಪತ್ರವನ್ನು ಬರೆಯಲಾಗಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಹೋರಾಟವನ್ನ ಮಾಡ್ತೀವಿ ಎಂದರು. ಅಲ್ಲದೆ ಕಾಂಗ್ರೆಸ್ನಲ್ಲಿ ರಾಜಣ್ಣ ಅವರ ಹೊಸ ಬಾಂಬ್ ವಿಚಾರಕ್ಕೆ ಮಾತನಾಡಿದ ಅವರು ಇನ್ನು ಬಹಳ ಬೇರೆ ಬೇರೆ ರೀತಿ ಬೆಳವಣಿಗೆಗಳು ಆಗ್ತಾ ಇದೆ. ರಾಜಣ್ಣ ಹೇಳಿಕೆಯಲ್ಲಿ ಆಶ್ಚರ್ಯ ಏನಿಲ್ಲ. ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಕಾದು ನೋಡಬೇಕು ಅಂದ್ರು. ಅಲ್ಲದೆ ಆಡಳಿತ ಪಕ್ಷ ಅವರ ಶಾಸಕರನ್ನೇ ಕಡೆಗಣಿಸ್ತಾ ಇದೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಭಿವೃದ್ಧಿ ಈಗಾಗಲೇ ಕುಸಿತಗೊಂಡಿದೆ, ಅದನ್ನ ಪ್ರಶ್ನೆ ಮಾಡುವಂತಿಲ್ಲ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ರು. ಕಳೆದ ಒಂದು ವಾರ 10 ದಿನಗಳಿಂದ ಕಾಂಗ್ರೆಸ್ನ ಸ್ವಪಕ್ಷೀಯರು ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಹಿರಿಯ ಶಾಸಕರು ಒಬ್ಬೊಬ್ಬರು 7 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅವರು ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ವೈಫಲ್ಯತೆಗಳ ಬಗ್ಗೆ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಯಾವ ರೀತಿ ಆಡಳಿತ ಪಕ್ಷ ಕಡೆಗಣಿಸ್ತಾ ಇದೆ ಅಂತಕ್ಕಂಥ ಬೇಸರದ ಕೆಲವೊಂದಷ್ಟು ನುಡಿಗಳನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದರಲ್ಲಿ ಒಂದು ಪ್ರಕರಣ ಇವತ್ತು ಭಾಳ ಗಂಭೀರವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ವಸತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು. ಸ್ವಪಕ್ಷೀಯರು ವಸತಿ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಜಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡ್ದಿರ ಮತ್ತು ಇನ್ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ಕೊಂಡು ಇವತ್ತು ಯಾವ ರೀತಿ ಆಡಳಿತ ಪಕ್ಷ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಕಡೆ ಆಲ್ರೆಡಿ ಕುಸಿತಗೊಂಡಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ. ಇನ್ನೊಂದು ಕಡೆ ವಸತಿ ಅಂತಕ್ಕಂಥ ಈ ಹೊಸದಾಗಿ ಇವತ್ತೇನು ಪ್ರಾರಂಭ ಆಗಿದೆ, ಇಲ್ಲೂ ಕೂಡ ಇವತ್ತು ದುಡ್ಡು ಹೊಡಿತಕ್ಕಂಥ ಯೋಜನೆಗಳು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಇದು ಸರ್ಕಾರ ಈ ರೀತಿ ನಡ್ಕೊ ಹೋಗ್ತಾ ಇದೆ.